ಕರ್ನಾಟಕ ಅಗ್ರವಾರ್ತೆಯ ಮೊದಲ ಪ್ರಮುಖ ಸುದ್ದಿ, ಅದು ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಈಗಾಗಲೇ ಮೈಸೂರು ಲೋಕಸಭಾ ಟಿಕೆಟ್ ಪ್ರತಾಪ್ ಸಿಂಹ ಅವರ ಹೆಸರನ್ನ ಕೈ ಬಿಡಲಾಗತ್ತೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದಿಟ್ಟಿದ್ವಿ. ಅದಾದ ನಂತರ ಕ್ಷಣಕ್ಕೊಂದು ತಿರುವು ಪಡಿತಾ ಇದೆ ಮೈಸೂರು ಸಮರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮತ್ತೊಂದು ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದಲ್ಲೂ ಕೂಡ ಮಿಂಚಿನ ಸಂಚಲನ ಆಗ್ತಾ ಇದೆ. ಕ್ಷಣಕ್ಕೊಂದು ತಿರುವು ಪಡಿತಾ ಇದೆ ಮೈಸೂರು ಸಮರ. ಮೈಸೂರು ಲೋಕಸಭಾ ಟಿಕೆಟ್ ಪ್ರತಾಪ್ ಸಿಂಹ ಅವರ ಕೈ ತಪ್ಪುತ್ತೆ ಅನ್ನುವಂತಹ ಸುದ್ದಿಯ ಬೆನ್ನಲ್ಲೇ ಈಗ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದಲ್ಲೂ ಕೂಡ ಮಿಂಚಿನ ಸಂಚಲನ ಆಗ್ತಾ ಇದೆ. ಮೈಸೂರು ಟಿಕೆಟ್ ಲಾಭಿಗೆ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಮೈಸೂರು ಟಿಕೆಟ್ ಲಾಭಿಗೆ ರಣರೋಚಕ ಟ್ವಿಸ್ಟ್ ಇದು. ಹಾಗಾದ್ರೆ ಆ ಟ್ವಿಸ್ಟ್ ಏನು? ಪ್ರತಾಪ್ ಸಿಂಹಗೆ ವಿಜಯೇಂದ್ರ ಯಡಿಯೂರಪ್ಪ ಟಿಕೆಟ್ ಕೊಡೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಏಕಾಏಕಿ ಸಂಚಲನ, ರಣತಂತ್ರ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಮೈಸೂರು ಟಿಕೆಟ್ ಲಾಭಿಗೆ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರಿಗೆ ಗಾಳ ಹಾಕಿದ ಕಾಂಗ್ರೆಸ್. ಪ್ರತಾಪ್ ಸಿಂಹಗೆ ಮೈಸೂರು ಟಿಕೆಟ್ ಸಿಗಲ್ಲ ಅನ್ನುವ ಬೆನ್ನಲ್ಲೇ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಚಾಮುಂಡೇಶ್ವರಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರಿಗೆ ಆಹ್ವಾನವನ್ನ ಕೊಡಲಾಗಿದೆ. ಕಾಂಗ್ರೆಸ್ ಪಟ್ಟಿಯಲ್ಲಿದ್ದ ಎಂ ಲಕ್ಷ್ಮಣ್ ಹೆಸರು, ಆ ಹೆಸರನ್ನ ಬದಲು ಮಾಡೋದಿಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಚಿಂತನೆ ಆಗಿದೆ. ಪ್ರತಾಪ್ ಸಿಂಹ ಬದಲು ಯದುವೀರ್ಗೆ ಟಿಕೆಟ್ ನೀಡೋದು ಬಿಜೆಪಿ ಚಿಂತನೆ ನಡೆಸ್ತಾ ಇರುವಂತಹ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೂ ಕೂಡ ಬದಲಾವಣೆ. ಯದುವೀರ್ ಸ್ಪರ್ಧಿಸಿದ್ರೆ ಒಕ್ಕಲಿಗ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಹುಡುಕಾಟ. ಜಿಟಿ ದೇವೇಗೌಡರನ್ನ ಕಣಕ್ಕಿಳಿಸುವ ಮೂಲಕ ಕಾಂಗ್ರೆಸ್ ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಹಾಗಾದ್ರೆ ಜಿಟಿ ದೇವೇಗೌಡ ಕಾಂಗ್ರೆಸ್ ಸೇರ್ತಾರ? ಲೋಕಸಭೆ ಚುನಾವಣೆಗೆ ನಿಲ್ತಾರ? ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ ಜೆಡಿಎಸ್ ಶಾಸಕ ಜಿಟಿಡಿ? ಪ್ರತಾಪ್ ಸಿಂಹ ಟಿಕೆಟ್ ಭವಿಷ್ಯದ ಮೇಲೆನೆ ಕಾಂಗ್ರೆಸ್ನ ನಡೆ ನಿಂತಿರುವಂಥದ್ದು. ಭಾರಿ ಕುತೂಹಲ ಕೆರಳಿಸಿದೆ ಮೈಸೂರು ಟಿಕೆಟ್ ಯುದ್ಧ. ಒಂದು ಕಡೆ ಪ್ರತಾಪ್ ಸಿಂಹ ಬದಲಾಗಿ ಯದುವೀರ್ ಒಡೆಯರ್ ಅವರನ್ನ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಕಣಕ್ಕಿಳಿಸಬೇಕು ಅಂತ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನ ನಡೆಸ್ತಾ ಇದೆ. ಇದರ ಬೆನ್ನಲ್ಲೇ ಈ ಸುದ್ದಿ ಹೊರ ಬರ್ತಾ ಇದ್ದ ಹಾಗೆ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಪ್ಲಾನ್ ಚೇಂಜ್ ಆಗಿದೆ. ಮೈಸೂರಿನಿಂದ ಜಿಟಿ ದೇವೇಗೌಡ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂತಹ ಚಿಂತನೆ ಆಗ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರ ಜೆಡಿಎಸ್ ಶಾಸಕ ಜಿಟಿಡಿ? ಚಾಮುಂಡೇಶ್ವರಿ ಜೆಡಿಎಸ್ ಶಾಸಕರು ಜಿಟಿ ದೇವೇಗೌಡರು ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರ? ಜಿಟಿಡಿ ಅವರಿಗೆ ಆಹ್ವಾನ ಕೊಡಲಾಗಿದೆಯಂತೆ. ಕಾಂಗ್ರೆಸ್ನಿಂದ ಈಗಾಗಲೇ ಆಹ್ವಾನ ಹೋಗಿದೆ. ಜಿಟಿಡಿ ಅವರ ನಿರ್ಧಾರ ಏನು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಮರ. ಒಂದು ಕಡೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಹೊಸಬರನ್ನ ತರಬೇಕು, ಹೊಸಬರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಬದಲಿಗೆ ಯಾರು ಅಂತ ನೋಡಿದಾಗ ಯದುವೀರ್ ಒಡೆಯರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಕೂಡ ಅವರನ್ನ ಅಪ್ರೋಚ್ ಮಾಡುವ ಕೆಲಸಗಳು ನಡೀತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಇದರ ನಡುವೆ ಈಗ ಕಾಂಗ್ರೆಸ್ ಕೂಡ ತನ್ನ ಪ್ಲಾನ್ ಆಫ್ ಆಕ್ಷನ್ ಅನ್ನ ಬದಲು ಮಾಡಿಕೊಂಡಿದೆ. ಈಗಾಗಲೇ ಮೈಸೂರಿನಿಂದ ಎಂ ಲಕ್ಷ್ಮಣ್ ಹೆಸರು, ಕಾಂಗ್ರೆಸ್ ಪಟ್ಟಿಯಲ್ಲಿದ್ದಂತಹ ಎಂ ಲಕ್ಷ್ಮಣ್ ಹೆಸರು, ಆ ಹೆಸರನ್ನ ಬದಲು ಮಾಡೋದಕ್ಕೆ ಈಗ ಚಿಂತನೆ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ನಾವಾಗಲೇ ಮಾತನಾಡ್ತಾ ಇದ್ವಿ ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಲೋಕಸಭಾ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ. ಇದು ಒಂದು ರೀತಿಯ ಇಂಟ್ರೆಸ್ಟಿಂಗ್ ವಿಚಾರ ಆಗಿತ್ತು. ಆದರೆ ಈಗ ಮತ್ತೊಂದು ವಿಷಯ ಬರ್ತಾ ಇರುವಂಥದ್ದು, ಅದು
ಒಂದು ವೇಳೆ ಬಿಜೆಪಿಯಲ್ಲಿ ಏನಾದರೂ ಟಿಕೆಟ್ ಚೇಂಜ್ ಆದರೆ ಕಾಂಗ್ರೆಸ್ ಕೂಡ ತನ್ನ ಪ್ಲಾನ್ ಆಫ್ ಆಕ್ಷನ್ ಅನ್ನ ಬದಲು ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು. ಸೊ ಜಿ ಟಿ ದೇವೇಗೌಡರು ಕಾಂಗ್ರೆಸ್ಗೆ ಬರ್ತಾರಾ, ಲೋಕಸಭೆ ಟಿಕೆಟ್ಗೆ ಸ್ಪರ್ಧೆ ಮಾಡ್ತಾರಾ, ಏನ್ ಮಾಹಿತಿಗಳು ಸಿಗ್ತಾ ಇದೆ? ಯದುವೀರ್ ಒಡೆಯರ್ ಸ್ಪರ್ಧೆ ಮಾಡ್ತಾರಾ? ವಿಡ ಸಹಜ. ಪ್ರತಾಪ್ ಸಿಂಹ ಒಕ್ಕಲಿಗರ ಸಮುದಾಯಕ್ಕೆ ಸೇರಿದಂಥ ನಾಯಕ, 2 ಬಾರಿ ಹಾಲಿ MP ಆಗಿದ್ದಾರೆ, ಪ್ರಸ್ತುತ MP ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಟಿಕೆಟನ್ನು ಕೊಡೋದಿಲ್ಲ ಅಥವಾ ಕೊಡಬಾರ್ದು ಎನ್ನುವಂಥ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯ ನಾಯಕರುಗಳು ಬಲವಾಗಿ ದನಿಯನ್ನು ಗೂಡಿಸಿ ಹೇಳಿರುವಾಗ ಸಹಜವಾಗಿ ಕಾಂಗ್ರೆಸ್ ಕೂಡ ಒಂದು ತನ್ನ ಸ್ಟ್ರಾಟಜಿಯನ್ನು ಹಣಿಯುತ್ತೆ. ಯಾಕೆಂದರೆ ಕಳೆದ 2 ಅವಧಿಯಲ್ಲಿ 10 ವರ್ಷಗಳ ಕಾಲ ಪ್ರತಾಪ್ ಸಿಂಹ ಅವರು ಸಂಸದರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನೋಡಿದರೆ ಹಳೆ ಮೈಸೂರು ಭಾಗ JDS ಮತ್ತು ಕಾಂಗ್ರೆಸ್ನ ಭದ್ರಕೋಟೆ ಅಂಥ ಒಂದು ಕ್ಷೇತ್ರದಲ್ಲಿ BJPಯ ಸಂಸದರೊಬ್ಬರು ಆಯ್ಕೆಯಾಗಿರುವಂಥದ್ದು BJPಗೆ ಅದು ಒಂದು ರೀತಿಯಲ್ಲಿ ಪ್ಲಸ್ ಆಗಿ ಕಾಣ್ತಾ ಇತ್ತು ಇಲ್ಲಿಯ ತನಕ. ಆದರೆ ಯಾವಾಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ಕೊಡಬೇಕು ಕೊಡಬಾರ್ದು ಎನ್ನುವಂಥ ಚರ್ಚೆಗಳು ಜೋರಾಗ್ತಾ ಇದೆ. ನಿನ್ನೆ ಮಾಹಿತಿಯ ಪ್ರಕಾರ ನಿನ್ನೆಯೇ ಕಾಂಗ್ರೆಸ್ ಮೈಸೂರಿನ ಒಂದು ಟಿಕೆಟನ್ನು ಘೋಷಣೆ ಮಾಡ್ತದೆ ಹೇಳುವಂಥ ಒಂದು ಚರ್ಚೆಯೂ ಕೂಡ ಇತ್ತು, ಆ ಮಾಹಿತಿಯೂ ಇತ್ತು. ಆದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ಕೊಡಬಾರ್ದು ಎನ್ನುವಂಥ ಒಂದು ಅಭಿಪ್ರಾಯವನ್ನು ಏನು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಕೇಂದ್ರ ನಾಯಕರ ಮುಂದೆ ಮಂಡಿಸಿದ್ದಾರೆ, ಈ ಮಾಹಿತಿಯನ್ನು ಪಡೆದಂಥ ಕಾಂಗ್ರೆಸ್ ಈಗ ತನ್ನ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಿಕೊಂಡಂತೆ ಕಾಣ್ತಾ ಇದೆ. ಈಗ ಬರ್ತಾ ಇರುವಂಥ ಲೇಟೆಸ್ಟ್ ಮಾಹಿತಿಯ ಪ್ರಕಾರ GT ದೇವೇಗೌಡರನ್ನ ಕಾಂಗ್ರೆಸ್ಗೆ ತಂದು ಅಲ್ಲಿ ಎಸ್ ರವಿ ಬರ್ತೀನಿ. ಈಗ ಸ್ವತಃ GT ದೇವೇಗೌಡರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಕಾಂಗ್ರೆಸ್ನಿಂದ ತಮ್ಗೆ ಆಹ್ವಾನ ಬಂದಿದೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ, ನಿಜಾನಾ? ಇಲ್ಲಮ್ಮ, ಎಲ್ಲ ಏನು ವಾಟ್ಸಾಪ್ ಅಲ್ಲಿ ಈ ಸುದ್ದಿ ಹರಿದಾಡ್ತಾ ಇದೆ. ಯಾರು ಕೂಡ ಕಾಂಗ್ರೆಸ್ ಇಂದ ಯಾವುದೇ ಆಹ್ವಾನ ಇಲ್ಲ, ಅದೇನು ಬಂದಿಲ್ಲಲ್ಲಮ್ಮ. ಇಲ್ಲಿವರೆಗೂ ಬಂದಿಲ್ವಾ ಸರ್? ಇಲ್ವಲ್ಲಮ್ಮ, ಬಂದಿಲ್ಲ. ಅಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪುತ್ತೆ, ಯದುವೀರ್ ಅವರನ್ನ ಕಣಕ್ಕಿಳಿಸುವಂತಹ ಪ್ಲಾನ್ ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ತನ್ನ ಸ್ಟ್ರಾಟಜಿಯನ್ನ ಚೇಂಜ್ ಮಾಡ್ಕೊಳ್ತಾ ಇದೆ, ತಮ್ಗೆ ಆಹ್ವಾನ ಕೊಟ್ಟಿದೆ ಅನ್ನುವಂಥ ಸುದ್ದಿ ಬಹಳ ಕೇಳಿ ಬರ್ತಾ ಇದೆ ಸರ್. ಈಗ ಯದುವೀರ್ ಕನ್ಫರ್ಮ್ ಆಗಿದ್ಯಮ್ಮ? ಕನ್ಫರ್ಮ್ ಆಗಿಲ್ಲ ಸರ್, ಇನ್ನಷ್ಟೇ ಕನ್ಫರ್ಮ್ ಆಗ್ಬೇಕು. ಹೌದಾ? ಇಲ್ಲಮ್ಮ, ಆ ಥರದ ಯಾವುದೇ ವಿಚಾರ ಇಲ್ಲಮ್ಮ. ಬಂದ್ರೆ ಏನ್ ಮಾಡ್ತೀರಿ ಸರ್? ಕಾಂಗ್ರೆಸ್ನಿಂದ ಆಹ್ವಾನ ಬಂದ್ರೆ ತಮ್ಮ ನಿಲುವು ಏನಾಗಿರುತ್ತೆ? ನಾನು JDS ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ಇದ್ದೀನಮ್ಮ. ನಾನು JDS ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ಆಗಿ ನಾನು ಇವಾಗ ಕಾಂಗ್ರೆಸ್ MP ನಿಲ್ಲಕ್ಕಾಯ್ತದಮ್ಮ. ಹಾಲಿ MLA ಇದ್ದೀನಿ. ಅಲ್ಲ ಸರ್, ರಾಜಕೀಯದಲ್ಲಿ ಏನು ಕೂಡ ಅಸಾಧ್ಯ ಅಲ್ಲ, ಅದ್ ನಿಮ್ಗೂ ಗೊತ್ತು, ಎಲ್ರಿಗೂ ಗೊತ್ತು. ಈಗ ಇಲ್ಲಿದ್ದವರು ಇನ್ನೊಂದು ಕ್ಷಣದಲ್ಲಿ ಬೇರೆ ಪಕ್ಷದಲ್ಲಿ ಇರ್ತಾರೆ. ಆಗಲ್ವಲ್ಲಮ್ಮ, ನಮ್ಗೆ ಅದಕ್ಕೆ ತಾನೇ ಹಿಂದೆ ಉಳಿದಿರೋದು ನಾವು. ಅದಕ್ಕೆ ಹಿಂದೆ ಉಳಿದ್ಬಿಟ್ಟಿದೀವ. ಅಲ್ಲ, ಈಗ ಕಾಂಗ್ರೆಸ್ ನಾಯಕರಿಂದ ಯಾರಿಂದಲೂ ಕೂಡ ತಮ್ಗೆ ಫೋನ್ ಬರ್ಲಿಲ್ವಾ? ಇಲ್ಲಮ್ಮ, ಯಾರಿಂದನೂ ಬಂದಿಲ್ಲಮ್ಮ. ಯಾರಿಂದನೂ ಬಂದಿಲ್ಲ. ಒಂದ್ ವೇಳೆ ಬಂದ್ರೆ ಮಾತಾಡೋಣಮ್ಮ. ಅದೇನು ಇಂಟ್ರೆಸ್ಟೆಡ್ ಇದೀರಾ ದೇವೇಗೌಡ್ರೆ? ಇಲ್ಲಮ್ಮ. ಇಲ್ಲ, ನಾವವರು ಚೆನ್ನಾಗಿದೀವಿ ಎಲ್ಲಾರು. ಕಾಂಗ್ರೆಸ್ BJP ದಳ ನಾನು ಸಹಕಾರಿ ಅಲ್ವಾ, ಕೋಆಪರೇಟಿವ್ ಲೀಡರು ಎಲ್ಲಾರು ಚೆನ್ನಾಗಿದ್ದಾರೆ. ಮಾತಾಡ್ತೀನಿ, ಆತರ ತೀರ್ಮಾನಗಳು ಯಾವ್ದು ಇಲ್ಲಮ್ಮ. ಅಲ್ಲ, ಎಲ್ರು ಮಾತಾಡ್ತೀರಿ, ಚೆನ್ನಾಗಿದ್ದೀರಿ, ಆ ಫ್ರೆಂಡ್ಶಿಪ್ ಇದರಿಂದಲೇ ನಿಮ್ಗೆ ಕರೆ ಬಂದ್ರು ಬರ್ಬಹುದು. ಇಲ್ಲಮ್ಮ, ಇಲ್ಲ ಬನ್ನಿ ಅಮ್ಮ. ಅದ್ಯಾವ್ದು ಇಲ್ಲ ಬನ್ನಿ. ಅಲ್ಲ ದೇವೇಗೌಡ್ರೆ, ಒಂದು ವೇಳೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ನಿಲ್ಬೇಕು ಅಂತ ಕಾಂಗ್ರೆಸ್ನಿಂದ ಆಹ್ವಾನ ಬಂದ್ರೆ ತಮ್ಮ ನಿಲುವು ಏನಾಗಿರುತ್ತೆ ಸರ್? ಅಮ್ಮ, ಹೋಗಿ ನಾವು ಪಾಪ ಮಹಾರಾಜರ ಮೇಲೆ ನಿಲ್ಲಕ್ಕಾಗ್ತಮ್ಮ. ನಾವು ಒಂದು ರೈತ ಕುಟುಂಬದಿಂದ ಬಂದಿರೋನಮ್ಮ. ಆ ಮಹಾರಾಜರ ಫ್ಯಾಮಿಲಿಗೆ ತಂದೆ ಆದಂತ ಒಂದು ಇತಿಹಾಸ ಇದೆ. ಅವ್ರ ಫ್ಯಾಮಿಲಿ ಮುಂದೆ ನಾವು ಹೋಗಿ ಎದುರಾಗಿ ಹಿಂದೆ 96ರಲ್ಲಿ ನನಗೆ ಹಾಕ್ಬಿಟ್ಟು ನಮ್ಮ ಪಾರ್ಟಿಯಿಂದ ಹಾಕಿದ್ರು. 11,000 ಹೋಟೆಲ್ ಸೋತೆ. ಶ್ರೀಕಂಠ ನರಸಿಂಹರಾಜ್ ಒಡೆಯರ್ ಎದುರುಗಡೆ ನಾನು 11,000 ಸೋತಾಗ ನನಗೆ ಒಳ್ಳೇದಾಯ್ತಪ್ಪ. ಅವ್ರು ಸೋತ್ಬಿಟ್ಟು ಅಯ್ಯಪ್ಪ ಅಂದಿರ ಶಾಪ ಎಲ್ಲಿ ತಡ್ಕೊಳ್ಳೋದು ಅಂತ ನನ್ನ ಮನ್ಸಿಗೆ ಬಂತು. ಅದಕ್ಕೆ ಅಭಿನಂದನೆ ಸಲ್ಲಿಸಿದ್ದೆ ಅವ್ರಿಗೆ. ಓಕೆ ದೇವೇಗೌಡ್ರೆ, ಯದುವೀರ್ ಅವ್ರು ನಿಂತ್ರೆ ಅವ್ರ ಮುಂದೆ ನಿಲ್ಲಕ್ಕಾಗಲ್ಲ. ಓಕೆ, ಈಗ ಪ್ರತಾಪ್ ಸಿಂಹ ಅವರು ಬಿಜೆಪಿಯಿಂದ ನಿಂತ್ರೆ ಕಾಂಗ್ರೆಸ್ ಇಂದ ತಾವು ಅಭ್ಯರ್ಥಿ ಆಗ್ತೀರಾ? ಇಲ್ಲಮ್ಮ, ಕಾಂಗ್ರೆಸ್ ಸೇರೋದಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಆಗಲ್ಲ. ಎಸ್, ಈಗ ಪ್ರತಾಪ್ ಸಿಂಹ ಅವ್ರನ್ನ ಬದಲ್ ಮಾಡ್ಬೇಕು ಅನ್ನೋ ಚಿಂತನೆ ಆಗ್ತಾ ಇದೆ, ಏನ್ ಹೇಳ್ತೀರಿ? ಅದ್ ನೀವೇ ಹೇಳ್ತಾ ಇದ್ದಮ್ಮ, ನಮ್ಗೆ ಇನ್ನೂ ಗೊತ್ತಿಲ್ಲ ಅದ್ ಯಾವ್ದನು. ನಮ್ಮ ಅಕ್ಕ ತೀರ್ಕೊಂಡಿದ್ರು ಇವತ್ತು 11 ದಿವಸದ ಕಾರ್ಯಕ್ರಮ.
ಅವ್ರ ಹಾಸ್ಪಿಟ್ಲು ಅದೆಲ್ಲ ಒಂದು 15 ದಿವಸ ನಾನು ಎಲ್ಲೂ ಹೋಗ್ಲಿಲ್ಲಮ್ಮ. ಹಂಗಾಗಿ ಯಾವ್ದು ಗೊತ್ತಾಗ್ಲಿಲ್ಲ. ನಿಮ್ಮ ಹತ್ರ ಮಾತಾಡೋಣಮ್ಮ, ಇದೆಲ್ಲ ಕಳೀತು ನಾಳೆಗಿಂದ. ಎಸ್ ಥ್ಯಾಂಕ್ ಯು ಸೋ ಮಚ್ ಜಿ ಟಿ ದೇವೇಗೌಡ್ರೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್ ರವಿ, GTD ಅವ್ರು ಹೇಳೋದನ್ನ ಕೇಳಿಸ್ಕೊಂಡ್ರಿ. ಯಾವುದೇ ಆ ರೀತಿಯ ಆಹ್ವಾನ ಬಂದಿಲ್ಲ, ವಿಷಯ ಗೊತ್ತಿಲ್ಲ. ಒಂದ್ ವೇಳೆ ಯದುವೀರ್ ಅವರೇ ನಿಂತ್ರೆ ಅವ್ರ ಎದುರೇ ನಿಲ್ಲಕ್ಕಾಗತ್ತಾ ಅನ್ನೋ ಪ್ರಶ್ನೆ ಮಾಡ್ತಾರೆ. ರಾಜಕೀಯ ನಾಯಕರು ಯಾವುದನ್ನ ಕೂಡ ಆನ್ ಕ್ಯಾಮ್ರಾ ಒಪ್ಕೊಳ್ಳಲ್ಲ ಅಷ್ಟು ಸುಲಭವಾಗಿ. ಯಾಕಂದ್ರೆ ಆ ಒಂದು ವಿದ್ಯಮಾನ ಇರಬಹುದು, ಆಗಿರುವಂತ ಈ ಒಂದು ವಿಚಾರಗಳೇನಿದೆ ಅದು ಇತ್ತೀಚೆಗೆ ಆದ್ರೆ ನಿನ್ನೆ ಇವತ್ತು ಆಗಿರುವಂತ ವಿದ್ಯಮಾನಗಳು. ಹಾಗಾಗಿ ನಮಗಿರುವಂತ ಮಾಹಿತಿ ಅಥವಾ ನಮಗೆ ಕಾಂಗ್ರೆಸ್ನ ಸೋರ್ಸ್ಗಳಿಂದ ಬಂದಿರುವಂತ ಮಾಹಿತಿಯ ಪ್ರಕಾರ GT ದೇವೇಗೌಡರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ಮೂಲಗಳು ಕೊಡ್ತಾ ಇರುವಂತ ಇನ್ಫಾರ್ಮೇಶನ್. ಈಗ GT ದೇವೇಗೌಡರು ಹೇಳ್ತಾ ಇದ್ದಾರೆ ತನಗೆ ಯಾರು ಸಂಪರ್ಕವನ್ನ ಮಾಡಿಲ್ಲ ಅಂತ ಹೇಳಿ. ಆದ್ರೆ ಒಂದು ಸ್ಪಷ್ಟ, GT ದೇವೇಗೌಡರು ಹೇಳಿದಂತೆ ಮಾಡದೇ ಇರಬಹುದು ಅಥವಾ ಕಾಂಗ್ರೆಸ್ ಸೋರ್ಸ್ ಹೇಳುವ ಪ್ರಕಾರ ಮಾಡಿರಬಹುದು. ಆದರೆ ಮೈಸೂರಿನಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕ ಎನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವ ಸಂಗತಿ. ಈ ಹಿಂದೆ ಸಿದ್ದರಾಮಯ್ಯನವರಿಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಂತ ಅವರ ಪುತ್ರ ಯತೀಂದ್ರ ಈ ಬಾರಿ ಸ್ಪರ್ಧೆ ಮಾಡ್ತಾರಾ ಎನ್ನುವಂಥ ಚರ್ಚೆಗಳಿದ್ವು. ಆದರೆ ಅಲ್ಲಿ ಸಹಜವಾಗಿ ಪ್ರತಾಪ್ ಸಿಂಹ ಅವರು 2 ಬಾರಿ ಗೆದ್ದಾಗಲೂ ಕೂಡ ಅವರಿಗೆ ಗೆಲುವಿಗೆ ಪ್ರಮುಖವಾದ ಕಾರಣವಾಗಿದ್ದು ಒಕ್ಕಲಿಗ ಮತಗಳು ಎನ್ನುವಂಥದ್ದು ಬಹಿರಂಗವಾದ ಸತ್ಯ. ಯಾಕೆಂದರೆ ಅಲ್ಲಿ ಒಂದು ಚರ್ಚೆ ಇದೆ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಅಥವಾ BJP ಅಭ್ಯರ್ಥಿಗೆ JDSನವರು ಕೂಡ ಕಾರ್ಯಕರ್ತರು ಕೂಡ ಓಟನ್ನು ಹಾಕ್ತಾರೆ ಎನ್ನುವಂಥ ಚರ್ಚೆಗಳು ಬಹಳ ಜೋರಾಗಿ ಇದ್ದಾವೆ. ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಗೆಲುವಿಗೆ ಕಾರಣವಾದಂಥ ಈ ಸಮುದಾಯದ ಓಟುಗಳನ್ನು ಪಡೆದುಕೊಳ್ಳುವಾಗ ಯತೀಂದ್ರ ಅವರು ನಿಂತ್ಕೊಂಡ್ರೆ ಅದು ಸ್ವಲ್ಪ ಕಷ್ಟ ಸಾಧ್ಯ ಆಗಬಹುದು ಎನ್ನುವಂಥ ಚಿಂತನೆ ಅಡಿಯಲ್ಲಿ ಯತೀಂದ್ರ ಅವರು ನಿಲ್ಲೋದು ಬೇಡ ಹೇಳುವಂಥ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಎನ್ನುವಂಥದ್ದು ಮೈಸೂರು ಭಾಗದಲ್ಲಿ ಬಹುತೇಕರು ಆಡ್ಕೊಳ್ಳುವಂಥ ಮತ್ತು ಮಾಹಿತಿಯು ಆ ರೀತಿಯ ಮಾಹಿತಿಯೂ ಕೂಡ ಹೌದು. ಮೊನ್ನೆ ಅವರೇ ಮಾತಾಡ್ತಾ ಇದ್ರು, ವೀಣಾ ನಾನು ಈ ಬಾರಿ ಸ್ಪರ್ಧೆಯನ್ನು ಮಾಡೋದಿಲ್ಲ ಹೇಳುವಂಥ ಹೇಳಿಕೆಯನ್ನು ಯತೀಂದ್ರ ಅವರೇ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಅವರ ಹೆಸರು ಚರ್ಚೆಗೆ ಬಂತು. ಲಕ್ಷ್ಮಣ್ ಅವರು ನಿರಂತರವಾಗಿ ಪ್ರತಾಪ್ ಸಿಂಹ ಅವರ ಮೇಲೆ ಪತ್ರಿಕಾಗೋಷ್ಠಿಯನ್ನು ಮಾಡೋದಿರಬಹುದು ಅಥವಾ ಅನೇಕ ಆರೋಪಗಳನ್ನು ಮಾಡೋದಿರಬಹುದು, ಇದೆಲ್ಲ ಕಾರ್ಯಗಳನ್ನು ನಿರಂತರವಾಗಿ ಕಳೆದ 1 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಆ ಅಭ್ಯರ್ಥಿಗಳ ಅಥವಾ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಲಕ್ಷ್ಮಣ್ ಅವರ ಹೆಸರು ಮೊದಲಿತ್ತು. ಆದರೆ ಬದಲಾದ ಸನ್ನಿವೇಶ, BJPಯಲ್ಲಿ ಬದಲಾದ ಸನ್ನಿವೇಶದ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ಕೊಡೋದಿಲ್ಲ ಹೇಳುವಂಥ ಚರ್ಚೆಗಳು ಆರಂಭವಾಗ್ತಾ ಇದ್ದಂತೆ ಕಾಂಗ್ರೆಸ್ ತನ್ನ ನಿಲುವುಗಳನ್ನು ಅಥವಾ ತನ್ನ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಿಕೊಂಡು GT ದೇವೇಗೌಡರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಎನ್ನುವಂಥ ಬಲವಾದ ಮಾಹಿತಿಗಳು ನಮಗೆ ಬರ್ತಾ ಇದ್ದಾವೆ. ಬಟ್ GT ದೇವೇಗೌಡರ ಪ್ರಕಾರ ಇಲ್ಲ ಎನ್ನುವಂಥದ್ದನ್ನು ಅವರು ನಮ್ಮ ಚಾನಲ್ಗೆ ಮಾತಾಡುವಾಗ ಹೇಳಿದ್ದಾರೆ. ಹಾಗಾಗಿ ಅದು ಗಮನದಲ್ಲಿ ಇಟ್ಕೊಂಡು ಹೇಳೋದಾದರೆ ಈಗ BJPಗಿರುವಂಥ ಪ್ರಮುಖವಾದ ವಿಚಾರ ಏನು? ಸಹಜವಾಗಿ BJPಯಲ್ಲಿ ಒಕ್ಕಲಿಗ ಸಮುದಾಯದ ಮತಗಳಿರ್ಬೋದು ಅಥವಾ ಒಕ್ಕಲಿಗ ಲೀಡರ್ಗಳಿರ್ಬೋದು ಕಾಂಗ್ರೆಸ್ ಮತ್ತು JDSಗೆ ಹೋಲಿಕೆ ಮಾಡಿದಾಗ ಬಹಳ ಕಡಿಮೆ ಇದೆ. ವೀಣಾ, ಅಶೋಕ್ ಅವರು ಇಷ್ಟು ವರ್ಷಗಳ ಕಾಲ ಸರ್ವೈವ್ ಆಗೋದಕ್ಕೆ ಅಥವಾ ಇಷ್ಟು ವರ್ಷಗಳ ಕಾಲ ಪ್ರಮುಖವಾದ ಹುದ್ದೆಯನ್ನ ನಿರಂತರವಾಗಿ ಅಲಂಕರಿಸೋದಕ್ಕೆ ಕಾರಣ ಅವರು ಒಕ್ಕಲಿಗ ಸಮುದಾಯದವರು ಎನ್ನುವುದು ಕೂಡ ಅಷ್ಟೇ ಮುಖ್ಯ. ಯಾಕೆಂದ್ರೆ ಅಶೋಕ್ ಅವರು BJPಯಲ್ಲಿ ಉದಾಹರಣೆಗೆ ಅಶೋಕ್ ಅವರು ಪ್ರಮುಖ ಒಕ್ಕಲಿಗ ಲೀಡರ್ ಅಂತ ಗುರುತಿಸಿಕೊಳ್ತಾರೆ, ಸದಾನಂದ ಗೌಡರು ಗುರುತಿಸಿಕೊಳ್ತಾರೆ. ಮುಂದಿನ ತಲೆಮಾರಿಗೆ ಅಥವಾ ಮುಂದಿನ ಭವಿಷ್ಯದ ನಾಯಕರಾಗಿ ಗುರುತಿಸಿಕೊಂಡಂತ ಪ್ರತಾಪ್ ಸಿಂಹ ಅವರು ಒಕ್ಕಲಿಗ ಸಮುದಾಯದವರು. ಈಗ ಚರ್ಚೆಗಳೇನೇ ಆಗಿರಬಹುದು, ವಿಜೇಂದ್ರ ಅವರು, ಯಡಿಯೂರಪ್ಪನವರು ಮತ್ತಿನ್ಯಾರೋ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ಕೊಡಬೇಡಿ ಹೇಳುವಂತ ಮನವಿಯನ್ನ ಮಾಡಿರಬಹುದು, ಅಭಿಪ್ರಾಯ ವ್ಯಕ್ತಪಡಿಸಿರಬಹುದು. ಆದ್ರೆ ಕೇವಲ ಇಲ್ಲಿ ಪ್ರತಾಪ್ ಸಿಂಹ ಮಾತ್ರ ಕಾಣೋದಿಲ್ಲ. ಅವರು ಸಹಜವಾಗಿ ರಾಜಕೀಯವನ್ನು ನಾವು ಜಾತಿ ಮೀರಿ ಚರ್ಚೆ ಮಾಡೋಕೆ ಸಾಧ್ಯವೇ ಇಲ್ಲ. ಹೇಳ್ತೀವಿ ಜಾತಿಯನ್ನು ಬಿಟ್ಟು ಅಥವಾ ನಾವು ಕೇವಲ ಕಾರ್ಯಕರ್ತರಡಿ ಚುನಾವಣೆ ಮಾಡ್ತೀವಿ ಹೇಳುವಂಥ ಮಾತುಗಳನ್ನು ಯಾವುದೇ ಪಕ್ಷದವರು ಬಹಿರಂಗವಾಗಿ ಹೇಳಬಹುದು. ಆದರೆ ಅಂತರಂಗದಲ್ಲಿ ಟಿಕೆಟ್ ಅನ್ನು ಕೊಡುವಾಗ, ಟಿಕೆಟ್ ಅನ್ನು ನಿರ್ಣಯ ಮಾಡುವಾಗ ಪ್ರತಿ ಹಂತದಲ್ಲಿಯೂ ಜಾತಿ ಲೆಕ್ಕಾಚಾರವನ್ನು ಹಾಕಿಯೇ ಕೊಡ್ತಾರೆ. ಹೀಗಾಗಿ ಮೈಸೂರಿನಲ್ಲಿ ಕನಿಷ್ಠ 4.5 ಲಕ್ಷ ಮತಗಳು ಒಕ್ಕಲಿಗ ಮತಗಳಿದ್ದಾವೆ. ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕೋ ಕೊಡಬಾರದು ಎನ್ನುವಂಥ ಚರ್ಚೆಗಳಾಗಿರಬಹುದು. ಆದರೆ ಅಂತಿಮವಾದ ನಿರ್ಣಯ ಇನ್ನೂ ಕೂಡ ಆಗಲಿಲ್ಲ. ಅದನ್ನು ನರೇಂದ್ರ ಮೋದಿ ತೆಗೆದುಕೊಳ್ತಾರೆ. ಇದರ ಮಧ್ಯೆ GT ದೇವೇಗೌಡರು ಏನಾದರೂ ಸ್ಪರ್ಧೆ ಮಾಡಿದರೆ ಹೇಳುವಂತ ಪ್ರಶ್ನೆಗಳು ಮತ್ತು ಆ ರೀತಿಯ ಮಾಹಿತಿಗಳು ಬರ್ತಾ ಇದ್ದಾವೆ. ಎಸ್, ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು JDS ಶಾಸಕ GT ದೇವೇಗೌಡರಿಗೆ ಕಾಂಗ್ರೆಸ್ ಗಾಳ ಹಾಕಿದ್ಯಾ? ಕಾಂಗ್ರೆಸ್ನಿಂದ ಯಾವುದೇ ಆಹ್ವಾನ ಬಂದಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವತಃ GT ದೇವೇಗೌಡ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆಹ್ವಾನ ಬಂದ್ರೆ ಮಾತುಕತೆ ನಡೆಸೋಣ ಅಂತ ಹೇಳ್ತಾರೆ GTD. ಇಲ್ಲಿವರೆಗೂ ಯಾವುದೇ ಆಹ್ವಾನ ಬಂದಿಲ್ಲ, ಯಾವ ನಾಯಕರು ಕೂಡ ನನ್ನ ಜೊತೆ ಮಾತನಾಡಿಲ್ಲ. ಆಹ್ವಾನ ಬಂದ್ರೆ ನೋಡೋಣ, ಮಾತುಕತೆ ನಡೆಸೋಣ, ಎಲ್ಲರೂ ಸ್ನೇಹಿತರೆ, ಎಲ್ಲರೂ ಚೆನ್ನಾಗೇ ಇದ್ದಾರೆ, ಆಮೇಲೆ ಮಾತುಕತೆ ನಡೆಸೋಣ ಅಂತ GT ದೇವೇಗೌಡ ಅವರು ಹೇಳ್ತಾರೆ. ಒಟ್ನಲ್ಲೀಗ ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಮೈಸೂರು ಲೋಕಸಭಾ ಕ್ಷೇತ್ರದ
ಟಿಕೆಟ್. ಹಾಗಾಗಿ ಒಂದು ಕಡೆ ಸಂಸದ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ತಪ್ಪಿದ್ರೆ ಬಿಜೆಪಿಯಿಂದ ಯದುವೀರ್ ಅವರು ಕಣಕ್ಕಿಳಿತಾರಾ ಅನ್ನುವಂತಹ ಚರ್ಚೆಗಳಾಗ್ತಾ ಇರೋ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೂ ಕೂಡ ಪ್ಲಾನ್ ಆಫ್ ಆಕ್ಷನ್ ಚೇಂಜಸ್ ಆಗ್ತಾ ಇದೆ. GTD ಅವರಿಗೆ ಆಹ್ವಾನ ಕೊಡಲಾಗಿದೆ ಅನ್ನುವಂತಹ ಒಳಗಿನ ಮಾಹಿತಿಗಳು ಬರ್ತಾ ಇದ್ರೆ ಅದನ್ನ GTD ಅವರು ಒಪ್ಕೊಳ್ತಾ ಇಲ್ಲ. ಇದರ ಜೊತೆಗೆ ಬಿಜೆಪಿಯಲ್ಲಿ ಇನ್ನೂ ಕೂಡ ಸಾಕಷ್ಟು ಕ್ಷೇತ್ರಗಳಿದೆ. ಆ ಕ್ಷೇತ್ರದಲ್ಲಿ ಟಿಕೆಟ್ ಟೆನ್ಷನ್ ಹಾಗೇ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.